ಈಗ ಲೆನ್ಸು ಇದು ಎದೆ ನೋವು ಸ್ಟಾರ್ಟ್ ಆಗ್ತಾ ಇದೆ. ಬರೀ ತಲೆನೋವಿಂದು ತುಂಬ ತಲೆ ಎತ್ತಕ್ಕಾಗ್ತಾ ಇಲ್ಲ, ಊಟ ಹೋಗಲ್ಲ ಸರಿಯಾಗಿ, ಸದ್ಯಕ್ಕೆ ಓಡಾಡೋಕ್ಕೂ ಆಗ್ತಾ ಇಲ್ಲ, ಏನು ಬಡಿಗೆ ಇಟ್ಕೊಂಡು ನಡೀತಾ ಇದ್ದಾರೆ ಅಷ್ಟೇ. ಪೇಷಂಟು ನನ್ನ ಫಾದರು ಇಬ್ರಾಹಿಂ ಅಂತ, ಅವ್ರ ಏಜು 62 ಎಬೋ. ನನಗೆ ಒಂದು 11 ಮಂತ್ ಬ್ಯಾಕು ಏನೋ ನೈಟ್ ಎದೆ ನೋವು ಸ್ಟಾರ್ಟ್ ಆಯಿತು. ಆವಾಗ ನಾವು ಚೆಕ್ ಮಾಡೋಕ್ಕೆ ಹೋದ್ವಿ. ಡೌಟ್ ಆಗಿಬಿಟ್ಟು ನಾವು ಬಯೋಪ್ಸಿ ಮಾಡಿಸಿದಾಗ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಯಿತು. ಹೌದು, ಬೀಡಿ ಸೇದು ಅಂತ ಹ್ಯಾಬಿಟ್ಸ್ ಇತ್ತು. ಎಲ್ಲ ಅಡಿಕೆ ತಿಂತಾಯಿದ್ರು, ಯಾವಾಗಲೂ ಅದ್ರ ರೆಗ್ಯುಲರ್ ಆಗಿಲ್ಲ. ಸ್ಮೋಕು ರೆಗ್ಯುಲರ್ ಆಗಿ ಮಾಡ್ತಾಯಿದ್ರು. ಈಗ ನಾವು 11 ತಿಂಗಳ ನಂತರ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಒಂದು ಇಂಗ್ಲೀಷ್ ಮೆಡಿಸಿನ್ ತಗೊಂಡಿಲ್ಲ ನಾವು. ಇದು ಬರೀ ಟೆಸ್ಟ್ಗಳು ಮಾತ್ರ ಮಾಡಿಸಿದ್ದು. ಮೆಡಿಸಿನ್ ನಾವು ನಾಟಿ ಥರ ಮಾಡ್ಕೊಂಡಿದ್ವಿ. ಅದು ಆ್ಯಕ್ಚುಲಿ ಅದರಿಂದ ಏನೋ ಪ್ರಯೋಜನ ಕಾಣಿಲ್ಲ ಅಂತ ನೀವು ರಿಜೆಕ್ಟ್ ಮಾಡಿಬಿಟ್ಟು ಇಲ್ಲಿಗೆ ಹುಡ್ಕೊಂಡು ಬಂದು ಏನೂ ಬೆನಿಫಿಟ್ ಇಲ್ಲ, ಅದು ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ. ಈಗ ಲೆನ್ಸು ಇದು ಎದೆ ನೋವು ಸ್ಟಾರ್ಟ್ ಆಗ್ತಾ ಇದೆ. ಬರೀ ತಲೆನೋವಿಂದು ತುಂಬ ತಲೆ ಎತ್ತಕ್ಕಾಗ್ತಾ ಇಲ್ಲ, ನೈಟ್ ಟೈಮ್ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಊಟ ಹೋಗಲ್ಲ ಸರಿಯಾಗಿ, ಸದ್ಯಕ್ಕೆ ಓಡಾಡೋಕ್ಕೂ ಆಗ್ತಾ ಇಲ್ಲ, ಏನು ಬಡಿಗೆ ಇಟ್ಕೊಂಡು ನಡೀತಾ ಇದ್ದಾರೆ. ಫ್ರೆಂಡ್ ಒಬ್ಬರು ಹೇಳಿದರು ನನಗೆ. ಆಮೇಲೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಇದ್ರ ಬಗ್ಗೆ ಏನು ಅಂತ. ಸರ್ಚ್ ಮಾಡಿದಾಗ ಸ್ವಲ್ಪ ಡೀಟೇಲ್ಸ್ ಸಿಕ್ತು. ಅದಕ್ಕೆ ಸಮಸ್ಯೆ ಇದೆ ಅಂತ ಹೇಳಿ ಒಬ್ಬ ಜೊತೆಲಿ ಒಬ್ಬರು ಬೇಕಾಗುತ್ತೆ, ಸಡನ್ನಾಗಿ ಬಿದ್ದುಬಿಡ್ತಾರೆ, ಆ ಥರ ಸಮಸ್ಯೆ.